ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ವಾರದಲ್ಲಿ ನಿಫ್ಟಿ 1% ಅರೌಂಡಲ್ಲಿ ಗೇನ್ ಆಗಿದೆ. ವೀಕ್ನ ಬಿಗಿನಿಂಗ್ನಲ್ಲಿ 26,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಸ್ಟ್ರಾಂಗ್ ಗೇನ್ಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಡಿಸೆಂಬರ್ನ ಕೊನೆ 2 ವಾರ ಏನಿದೆ ಸ್ಯಾಂಟಾ ರ್ಯಾಲಿ ವೀಕ್ಸ್ ಆಗಿರುತ್ತೆ. ಅಂದರೆ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ರ್ಯಾಲಿ ಬರ್ಬೋದು ಅನ್ನುವಂಥ ಹೋಪ್ಸ್ ಇರುತ್ತೆ. ಕೊನೆ ವಾರದಲ್ಲಿ ಆ ರೀತಿಯ ಯಾವುದೇ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈ ವಾರ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆದರೆ ನಿಫ್ಟಿ 26,500 ಲೆವೆಲ್ಸನ್ನು ಟಚ್ ಮಾಡ್ಬೋದಾಗುತ್ತೆ. ಬಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ 26,400 ಲೆವೆಲ್ಸ್ ಆಗಿರುತ್ತೆ. ಈ ಒಂದು ಲೆವೆಲನ್ನು ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಿದ್ರೆ ಇನ್ನಷ್ಟು ಪಾಸಿಟಿವ್ ಸೈಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಮಿಡಿಯೇಟ್ ಸಪೋರ್ಟ್ 26,200 ಲೆವೆಲ್ಸ್ ಆಗಿರುತ್ತೆ. ಸೊ ಆ ಒಂದು ಲೆವೆಲ್ನ ಕೆಳಗಡೆ ಮತ್ತೆ ನಿಫ್ಟಿ ಹೋದರೆ 26,000ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. 26,000 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಅದೇ ನಾವು ಯು ಎಸ್ ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ ಯು ಎಸ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಫಸ್ಟ್ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಪಾಸಿಟಿವಿಟಿ ಇದ್ರೂ ಕೂಡ ಡಿಸೆಂಬರ್ 31 ಹಾಗೆ ಜನವರಿ 2ರ ಸೆಷನ್ನಲ್ಲಿ ವೀಕ್ನೆಸಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕೊನೆ ಅವರ್ಸ್ನಲ್ಲಿ ಸ್ವಲ್ಪ ಮಾರ್ಕೆಟ್ಸ್ ರಿಕವರ್ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ 0.7% ಡೌ ಜೋನ್ಸ್ ಕರೆಕ್ಟ್ ಆಗಿದೆ. ಹಾಗೆ ವೀಕೆಂಡಲ್ಲಿ ಇನ್ನೊಂದು ನ್ಯೂಸ್ ನೋಡೋದಕ್ಕೆ ಸಿಕ್ತು. ಯು ಎಸ್ ವೆನೆನ್ಜುವೆಲಾ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸೊ ವೆನೆನ್ಜುವೆಲಾ ಜೊತೆಯಲ್ಲಿ ಸಾಕಷ್ಟು ಕಾನ್ಫ್ಲಿಕ್ಟ್ ನಡೀತಾ ಇತ್ತು. ಡಿಸೆಂಬರಲ್ಲಿ ಕೂಡ ಟ್ರಂಪ್ ಅವರು ಸಾಕಷ್ಟು ಅಲಿಗೇಷನ್ಸ್ ಅನ್ನ ಮಾಡಿದ್ರು. ಬಟ್ ಈಗ ಡೈರೆಕ್ಟ್ ಅಟ್ಯಾಕ್ಸ್ ಅನ್ನ ಯು ಎಸ್ ವೆನೆನ್ಜುವೆಲಾ ಮೇಲೆ ಮಾಡಿದರೆ ಈ ರೀತಿಯ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಕ್ರಿಯೇಟ್ ಆದಾಗ ಯೂಶಲಿ ಮಾರ್ಕೆಟ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಯು ಎಸ್ ಎಲ್ರಿಗೂ ಕೂಡ ಪಾಠವನ್ನ ಮಾಡ್ತಿತ್ತು, ನೀವು ಯಾವುದೇ ರೀತಿಯಲ್ಲಿ ಬೇರೆ ಕಂಟ್ರಿಗಳ ಮೇಲೆ ವಾರನ್ನು ಮಾಡಬಾರ್ದು, ಸೊ ಶಾಂತಿಯುತ ವಾತಾವರಣವನ್ನು ಮೇಂಟೈನ್ ಮಾಡಬೇಕು ಅಂತ. ಸೊ ಎಲ್ರಿಗೂ ಪಾಠ ಮಾಡಿ ಯು ಎಸ್ ಅವರೇ ಈಗ ಬೇರೆ ದೇಶದ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ಆ ಅಟ್ಯಾಕ್ಗೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಬೇರೆ ದೇಶಗಳಿಗೂ ಕೂಡ ಅವ್ರದೇ ಆದ ಕಾರಣಗಳು ಇರುತ್ತೆ. ಸೊ ವೆನೆನ್ಜುವೆಲಾದ ಕ್ಯಾಪಿಟಲ್ ಸಿಟಿ ಮೇಲೆ ಅಟ್ಯಾಕ್ ಆಗಿದೆ. ಹಾಗೆ ವೆನೆನ್ಜುವೆಲಾ ಪ್ರೆಸಿಡೆಂಟ್ ಆಗಿರುವಂತಹ ನಿಕೋಲಸ್ ಮಡುರೋ ಅವರನ್ನು ಕೂಡ ಇವರು ಅರೆಸ್ಟ್ ಮಾಡಿದ್ದಾರೆ. ಸೊ ನಿಕೋಲಸ್ ಮಡುರೋ ಅವರು ಯು ಎಸ್ ಅನ್ನ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಯು ಎಸ್ ನ ಪಾಲಿಸೀಸ್ಗಳನ್ನು ಅವರು ರಿಜೆಕ್ಟ್ ಮಾಡ್ತಿದ್ರು. ಹಾಗೆ ಇವರು ಡ್ರಗ್ ಟ್ರಾಫಿಕಿಂಗ್ ನಲ್ಲಿ ವೆಪನ್ ಡೀಲ್ಸ್ ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಯು ಎಸ್ ನ ಒಂದು ಕಂಪ್ಲೇಂಟ್ ಆಗಿದೆ. ಹಾಗೆ ಯು ಎಸ್ ಇವರ ಮೇಲೆ ಕ್ರಿಮಿನಲ್ ಚಾರ್ಜಸ್ ಗಳನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಟ್ರಂಪ್ ಅವರು ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ರು, ವೆನೆನ್ಜುವೆಲಾವನ್ನ ಯು ಎಸ್ ಎ ಇನ್ ಮುಂದೆ ಕಂಟ್ರೋಲ್ ಮಾಡುತ್ತೆ ಅಂತ. ಬಟ್ ಆ ರೀತಿಯಲ್ಲಿ ಒಂದು ಕಂಟ್ರಿಯ ಮೇಲೆ ಡೈರೆಕ್ಟ್ ಅಸ್ತಿತ್ವವನ್ನ ಯಾವುದೇ ಬೇರೆ ಕಂಟ್ರಿ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಬೇರೆ ಕಂಟ್ರಿಗಳು ಅಪೋಸ್ ಮಾಡ್ತಾರೆ. ಎಸ್ಪೆಷಲಿ ಚೈನಾ, ರಷ್ಯಾನಂತ ಕಂಟ್ರಿಗಳು ವೆನೆನ್ಜುವೆಲಾ ಜೊತೆಯಲ್ಲಿ ನಿಂತಿದ್ದಾರೆ. ಇದು ಇನ್ನೊಂದು ಗ್ಲೋಬಲ್ ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತೆ. ಸೊ ವೆನೆನ್ಜುವೆಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇನ್ನೊಂದು ಮೇಜರ್ ರೀಸನ್ ಅವರ ಆಯಿಲ್ ರಿಸರ್ವ್ಸ್ ಆಗಿರುತ್ತೆ. ಸೊ ಹೈಯೆಸ್ಟ್ ಆಯಿಲ್ ರಿಸರ್ವ್ಸ್ ಹೊಂದಿರುವಂಥ ಕಂಟ್ರಿ ವೆನೆನ್ಜುವೆಲಾ ಆಗಿರುತ್ತೆ. ಅದಾದ ನಂತರ ನಮಗೆ ಸೌದಿ ಅರೇಬಿಯನ್ ಅಂತ ಕಂಟ್ರಿಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ರೀಸನ್ನಿಂದ ಕೂಡ ಯು ಎಸ್ ಈ ಒಂದು ಪೋರ್ಷನನ್ನು ಕಂಟ್ರೋಲ್ ಮಾಡಬೇಕು ಅಂತ ಇದ್ದಾರೆ. ಅದರಿಂದ ಅವರ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಈಸಿಯಾಗಿ ಫುಲ್ಫಿಲ್ ಆಗುತ್ತೆ. ಅದೇ ರೀಸನ್ನಿಂದ ವೆನೆನ್ಜುವೆಲಾವನ್ನ ಟ್ರಂಪ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ಗಳು ಕೂಡ ಇರುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಸಾಕಷ್ಟು ಫಾಲ್ ಆಗಿದೆ. ಸೊ ಈ ವಾರ್ನ ಸಿಚುವೇಶನ್ ನ್ಯೂಸ್ನಿಂದ ಸ್ವಲ್ಪ ಮಟ್ಟಿಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಈಕ್ವಿಟಿ ಮಾರ್ಕೆಟ್ನಲ್ಲಿ ಅದರ ಒಂದು ನೆಗೆಟಿವ್ ಸೈಡ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ನೋಡಬೇಕಾಗುತ್ತೆ ಈ ಒಂದು ಕಾನ್ಫ್ಲಿಕ್ಟ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ, ಯಾವೆಲ್ಲ ದೇಶಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಸೊ ಯಾವ ರೀತಿಯಲ್ಲಿ ಸಿಚುವೇಶನ್ ಪ್ಯಾನ್ ಔಟ್ ಆಗುತ್ತೆ ಅಂತ. ಸೊ ಕಾನ್ಫ್ಲಿಕ್ಟ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಮಾರ್ಕೆಟ್ಗೆ ಅದು ನೆಗೆಟಿವ್ ಆಗ್ತಾ ಬರುತ್ತೆ. ಸೊ ಈ ರೀತಿಯ ಗ್ಲೋಬಲ್ ಟೆನ್ಷನ್ಸ್ ಕ್ರಿಯೇಟ್ ಆದಾಗ ಯೂಶಲಿ ಗೋಲ್ಡ್ ಸಿಲ್ವರ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಗೋಲ್ಡ್ ಮತ್ತು ಸಿಲ್ವರ್ ಆಲ್ ಟೈಮ್ ಹೈ ಲೆವೆಲ್ಸನ್ನು ಟಚ್ ಮಾಡಿ ಅಲ್ಲಿಂದ ಸ್ವಲ್ಪ ಕೂಲ್ ಡೌನ್ ಆಗ್ತಿತ್ತು. ಬಟ್ ಮತ್ತೆ ಈ ರೀತಿಯ ವಾರ್ ಸಿಚುವೇಶನ್ಸ್ ಬಂದಾಗ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಕೂಡ ಜಂಪ್ ಆಗುತ್ತೆ. ಆಲ್ರೆಡಿ ಅದರ ಒಂದು ಎಫೆಕ್ಟ್ ನಮಗೆ ವೀಕೆಂಡಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೋಮವಾರ ಕೂಡ ಗೋಲ್ಡ್ ಪ್ರೈಸಸ್ನಲ್ಲಿ ಸಾಕಷ್ಟು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಈ ರೀತಿಯಲ್ಲಿ ಕ್ರೂಡ್, ಗೋಲ್ಡ್, ಸಿಲ್ವರ್ ಗೇನ್ ಆಗ್ತಾ ಹೋಗ್ತಿದೆ ಅಂದಾಗ ಮಾರ್ಕೆಟ್ನಲ್ಲಿ ಆಟೋಮ್ಯಾಟಿಕ್ ಆಗಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಎಫ್ ಐ ಐ ಡಿ ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಜನವರಿಯ 2 ಟ್ರೇಡಿಂಗ್ ಸೆಷನ್ನಲ್ಲಿ ಓವರ್ ಆಲ್ ಎಫ್ ಐ ಐಸ್ ಕಡೆಯಿಂದ ಈಗಲೂ ಕೂಡ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಶುಕ್ರವಾರದ ದಿನ 290 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಎಫ್ ಐ ಐಸ್ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಈಗ ವಾರ್ನ ಸಿಚುವೇಶನ್ ಕ್ರಿಯೇಟ್ ಆಗ್ತಿರೋದ್ರಿಂದ ಎಫ್ ಐ ಐಸ್ ನೆಟ್ ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಡಿ ಐ ಐಸ್ ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. ರಿಟೇಲ್ ಇಂಟ್ರೆಸ್ಟ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಿದೆ. ಎಫ್ ಐ ಐಸ್ ಕಳೆದ 6-7 ತಿಂಗಳಿಂದ ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. ಅಟ್ಲೀಸ್ಟ್ ಹೊಸ ವರ್ಷದಲ್ಲಾದರೂ ಒಂದು ನೆಟ್ ಬೈಯಿಂಗ್ ಬರ್ಬೋದಾ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ಬರ್ತಿದೆ ಅಂದಾಗ ಯೂಶಲಿ ಸೆಲ್ಲಿಂಗ್ ಕಾಣಿಸುತ್ತೆ. ಸೊ ಯಾಕೆಂದರೆ ಅವರು ದುಡ್ಡನ್ನು ಕಮಾಡಿಟಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಈಕ್ವಿಟಿನಿಂದ ಔಟ್ಫ್ಲೋ ಆಗುತ್ತೆ.
ಸೊ ಈ ವಾರ ಯಾವುದೇ ಒಂದು ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ. ಯಾವುದೇ ದೊಡ್ಡ ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಜಸ್ಟ್ ಕಂಪನಿಗಳು ತಮ್ಮ ಕ್ವಾರ್ಟರ್ 3 ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡ್ತಾರೆ. ವೀಕೆಂಡಲ್ಲಿ ವೀಕೆಂಡ್ನಲ್ಲಿ ಕೂಡ ಸಾಕಷ್ಟು ಬಿಸ್ನೆಸ್ ಅಪ್ಡೇಟ್ಸ್ಗಳು ನೋಡೋದಕ್ಕೆ ಸಿಕ್ತು. ಬಿಸ್ನೆಸ್ ಅಪ್ಡೇಟ್ಸ್ ಸ್ಟ್ರಾಂಗ್ ಆಗಿ ಬಂದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಮುಂದಿನ ವಾರ ಜನವರಿ 12ರಿಂದ TCS, HCL, ಇನ್ಫೋಸಿಸ್ ಈ ರೀತಿಯ ಕಂಪನಿಗಳ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ IT ಕಂಪನಿಗಳು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ರೀತಿ ಒಂದು ರಿಸಲ್ಟ್ ಬರುತ್ತೆ ಅದು ಓವರ್ ಆಲ್ IT ಸೆಕ್ಟರ್ನ ಮೊಮೆಂಟಮನ್ನು ಡಿಸೈಡ್ ಮಾಡುತ್ತೆ. ಆಕ್ಸೆಂಚರ್ನ ರಿಸಲ್ಟ್ ಸ್ಟ್ರಾಂಗ್ ಆಗಿ ಇತ್ತು. ಇಂಡಿಯನ್ IT ಕಂಪನಿಗಳು ಕೂಡ ಸ್ಟ್ರಾಂಗ್ ಆಗಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಹೋದರೆ ಅದು ನಿಫ್ಟಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಟಾಪ್ 5 IT ಲಾರ್ಜ್ ಕ್ಯಾಪ್ ಕಂಪನಿಗಳು ನಿಫ್ಟಿಯ ಪಾರ್ಟ್ ಆಗಿರೋದ್ರಿಂದ ಆ 5 ಕಂಪನಿಗಳು ಒಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಬಂದರೆ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗುತ್ತೆ. ಹಾಗೆ ಶುಕ್ರವಾರದ ದಿನ ಕುಪಿಡ್ ಸ್ಟಾಕ್ ಪ್ರೈಸ್ನಲ್ಲಿ 20% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕುಪಿಡ್ ಶೇರ್ ಏನಿದೆ ASM ಫ್ರೇಮ್ವರ್ಕ್ಗೆ ಆ್ಯಡ್ ಆಗಿದೆ. ASM ಫ್ರೇಮ್ವರ್ಕ್ ಅಂದಾಗ NSE ಯಾವ ಸ್ಟಾಕ್ನಲ್ಲಿ ಹೆಚ್ಚಾಗಿ ವೊಲೆಟಾಲಿಟಿ ಇರುತ್ತೆ, ಅಂದರೆ ಯಾವ ಒಂದು ಸ್ಟಾಕ್ ಶಾರ್ಟ್ ಟರ್ಮ್ನಲ್ಲಿ ತುಂಬಾ ಗೇನ್ ಆಗ್ತಾ ಹೋಗುತ್ತೆ, ಆ ರೀತಿಯ ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ASM ಫ್ರೇಮ್ವರ್ಕ್ನಲ್ಲಿ ಆ್ಯಡ್ ಮಾಡ್ತಾರೆ. ಕುಪಿಡ್ ಸ್ಟಾಕನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಆಗಸ್ಟ್ ತಿಂಗಳಿಗೂ ಮುಂಚೆ ₹100 ರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಸೊ ಈ ಒಂದು ಸ್ಟಾಕ್ 550 ಪ್ರೈಸನ್ನು ಕೂಡ ಟಚ್ ಮಾಡಿದೆ. ಆ ಲೆವೆಲ್ನಿಂದ ನಮಗೆ 20% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ASM ಫ್ರೇಮ್ವರ್ಕ್ ಅಂದಾಗ ಈ ಒಂದು ಸ್ಟಾಕ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಡೆಲಿವರಿಯಲ್ಲಿ ಪೊಸಿಷನನ್ನು ತಗೋಬೇಕಾಗುತ್ತೆ. ಅಂದರೆ ಸ್ಟಾಕನ್ನು ಡೆಲಿವರಿ ತೊಗೊಂಡು ಆಮೇಲೆ ಬೇಕಾದರೆ ನೀವು ಸೆಲ್ ಮಾಡ್ಬೋದು. ಸೊ ಇಂಟ್ರಾಡೇ ಟ್ರೇಡಿಂಗ್ ಆದಾಗ ಫ್ಲಕ್ಚುಯೇಷನ್ಸ್ ಹೆಚ್ಚಾಗಿರುತ್ತೆ. ಸೊ ಇಂಟ್ರಾಡೇ ಟ್ರೇಡಿಂಗ್ಗೆ ಅವಕಾಶ ಇಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ವಾಲ್ಯೂಮ್ಸ್ ಡೌನ್ ಆಗುತ್ತೆ. ಹಾಗೆ ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಎಂಟರ್ ಆಗಿರ್ತಾರೆ ಅವರು ನ್ಯೂಸ್ನ ಅಡ್ವಾಂಟೇಜನ್ನು ತಗೊಂಡು ಪ್ರಾಫಿಟ್ಸನ್ನು ತಗೊಳ್ತಾ ಹೋಗ್ತಾರೆ. ವೀಕೆಂಡಲ್ಲಿ ಬಜಾಜ್ ಫಿನಾನ್ಸ್ ತಮ್ಮ ಕ್ವಾರ್ಟರ್ 3 ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಕಸ್ಟಮರ್ ಬೇಸ್ ಈ ಒಂದು ಕ್ವಾರ್ಟರ್ನಲ್ಲಿ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ 4.76 ಮಿಲಿಯನ್ ಕಸ್ಟಮರ್ಸ್ಗಳನ್ನು ಈ ಕ್ವಾರ್ಟರ್ನಲ್ಲಿ ಬಜಾಜ್ ಫಿನಾನ್ಸ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನ ಮಾಡಿದಾಗ ಒಂದು ಸ್ಟ್ರಾಂಗ್ ಕಸ್ಟಮರ್ ಬೇಸ್ ಇನ್ಕ್ರೀಸ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಹೊಸ ಲೋನ್ ಡಿಸ್ಟ್ರಿಬ್ಯೂಷನ್ಸ್ ಇಯರ್ ಆನ್ ಇಯರ್ 15% ಇನ್ಕ್ರೀಸ್ ಆಗ್ತದೆ. ಸ್ಟ್ರಾಂಗ್ ಲೋನ್ ಡಿಸ್ಟ್ರಿಬ್ಯೂಷನ್ ಕೂಡ ಡಿಕ್ಲೇರ್ ಆಗಿದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ಇಯರ್ ಆನ್ ಇಯರ್ 22% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ ಬಜಾಜ್ ಫಿನಾನ್ಸ್ನ ಕಡೆಯಿಂದ ಬಂದಿದೆ. ಡೆಪಾಸಿಟ್ಸ್ ಫ್ಲಾಟ್ ಆಗಿದೆ. ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ನಲ್ಲಿ ಅಷ್ಟಾಗಿ ಜನರು FD, RD ಈ ರೀತಿಯ ಸರ್ವಿಸಸ್ಗಳನ್ನು ಓಪನ್ ಮಾಡಿಸೋದಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಒಂದು ಇಂಟ್ರೆಸ್ಟ್ ರೇಟನ್ನು ಪೇ ಮಾಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಇರುತ್ತೆ ಅಂತ ಬ್ಯಾಂಕ್ಗಳಲ್ಲಿ ಅವರು FD, RDಗಳನ್ನು ಇಟ್ಟಿರ್ತಾರೆ. ಆದ್ದರಿಂದ ಡೆಪಾಸಿಟ್ಸ್ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಓವರ್ ಆಲ್ ಬಜಾಜ್ ಫಿನಾನ್ಸ್ ಒಂದು ವರ್ಷದಲ್ಲಿ 35% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಅದಾನಿ ಎಂಟರ್ಪ್ರೈಸಸ್ 1,000 ಕೋಟಿಯ ಫಂಡ್ ರೈಸಿಂಗ್ಗೆ NCDಯನ್ನು ಇಶ್ಯೂ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಇದು ಪಬ್ಲಿಕ್ NCD ಆಗಿರುತ್ತೆ ಅನ್ನುವಂಥ ರಿಪೋರ್ಟ್ ಕೂಡ ಬಂದಿತ್ತು. ಅದೇ ರೀತಿಯಲ್ಲಿ ಜನವರಿ 6ರಿಂದ ಅದಾನಿ ಎಂಟರ್ಪ್ರೈಸಸ್ನ NCD ಇಶ್ಯೂ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. 500 ಕೋಟಿಯ ನಾರ್ಮಲ್ ಇಶ್ಯೂ ಇರುತ್ತೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ಸ್ ಬಂದರೆ ಗ್ರೀನ್ ಶೂ ಆಪ್ಷನ್ನ ಮೂಲಕ ಇನ್ನೂ 500 ಕೋಟಿಯ NCDಗಳನ್ನು ಇಶ್ಯೂ ಮಾಡ್ತಾರೆ. ಸೊ NCD ಅಂದರೆ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಆಗಿರುತ್ತೆ. ಅಂದರೆ ಈ ಬಾಂಡ್ಸ್ಗಳನ್ನು ನೀವು ಈಕ್ವಿಟಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ NCDಗಳಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅದಾನಿ ಎಂಟರ್ಪ್ರೈಸಸ್ ಒಂದು ವರ್ಷಕ್ಕೆ 8.6ರಿಂದ 8.9%ನ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ. ಸೊ ನೀವು ಅದಾನಿ ಎಂಟರ್ಪ್ರೈಸಸ್ನ NCDಯಲ್ಲಿ ಅಥವಾ ಬೇರೆ ಯಾವುದೇ ಒಂದು ಕಾರ್ಪೊರೇಟ್ NCDಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇಂಡಿಯಾ ಬಾಂಡ್ಸ್ ಹಾಗೆ ಬೇರೆ ವೆಬ್ಸೈಟ್ಗಳು ಇರುತ್ತೆ. ಆ ವೆಬ್ಸೈಟ್ಗಳಲ್ಲಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ನೀವು ಬಾಂಡ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ ಪ್ಲಾಟ್ಫಾರ್ಮ್ಗಳು ಕೂಡ ಬಾಂಡ್ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್ನ NCD ಅವೈಲೇಬಲ್ ಇದೆಯಾ ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕೋಲ್ ಇಂಡಿಯಾ ಶೇರ್ಸ್ಗಳನ್ನು ನೀವು ಜನವರಿ 1ಕ್ಕೂ ಮುಂಚೆ ಬೈ ಮಾಡ್ಕೊಂಡಿದ್ರೆ ಕೋಲ್ ಇಂಡಿಯಾ ಸಬ್ಸಿಡರಿ ಕಂಪನಿಯ IPO ಬರ್ತಿದೆ. ಈ ಒಂದು IPOನಲ್ಲಿ ನೀವು ಶೇರ್ ಹೋಲ್ಡರ್ ಕೆಟಗರಿಯಲ್ಲಿ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಸೊ ಭಾರತದ ಅತಿ ದೊಡ್ಡ ಮೈನಿಂಗ್ ಕಂಪನಿ ಆಗಿರುವಂಥ ಕೋಕಿಂಗ್ ಕೋಲ್ ಲಿಮಿಟೆಡ್ ತಮ್ಮ ಒಂದು IPOನ ತರ್ತಾ ಇದ್ದಾರೆ. ಇದು ಕಂಪ್ಲೀಟ್ OFS ಆಗಿರುತ್ತೆ. ಅಂದರೆ ಈ ಕಂಪನಿಯ ಪೇರೆಂಟ್ ಕಂಪನಿ ಕೋಲ್ ಇಂಡಿಯಾ ತಮ್ಮ ಸ್ಟೇಕನ್ನು ಇಲ್ಲಿ ಸೆಲ್ ಮಾಡ್ತಿದ್ದಾರೆ. ಸೊ ಈ ಒಂದು IPOನಲ್ಲಿ 35%ನಷ್ಟು ಶೇರ್ಸ್ ಏನಿದೆ ರಿಟೇಲ್ ಕೆಟಗರಿಗೆ ರಿಸರ್ವ್ ಆಗಿರುತ್ತೆ. 10%ನಷ್ಟು ಶೇರ್ ಹೋಲ್ಡರ್ಸ್ಗಳಿಗೆ ಇವರು ಶೇರ್ಸ್ಗಳನ್ನು ಅಲಾಟ್ ಮಾಡ್ತಾರೆ. ಸೊ ಜನವರಿ 1ಕ್ಕೂ ಮುಂಚೆ ನೀವು ಕೋಲ್ ಇಂಡಿಯಾ ಶೇರ್ಸ್ಗಳನ್ನು ಬೈ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಶೇರ್ಸ್ ಇದ್ದರೆ ಶೇರ್ ಹೋಲ್ಡರ್ ಕೆಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಈ ಒಂದು IPO ಜನವರಿ 9ರಿಂದ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಇನ್ನೂ ಕೂಡ ಕಂಪನಿ ಪ್ರೈಸ್ ಬ್ಯಾಂಡನ್ನು ಅನೌನ್ಸ್ ಮಾಡಿಲ್ಲ. ಸೊ ಈ ಒಂದು IPOನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗ ₹13 ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಪ್ರೈಸ್ ಬ್ಯಾಂಡನ್ನು ಅನೌನ್ಸ್ ಮಾಡಿದ್ಮೇಲೆ
ಪ್ರೀಮಿಯಂ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸೊ ಒಂದು ಪ್ರೈಸ್ ಬ್ಯಾಂಡನ್ನು ಮಾರ್ಕೆಟ್ ಅನಲೈಸ್ ಮಾಡಿರುತ್ತೆ. ಅದೇ ಬೇಸಿಸ್ ಮೇಲೆ ಪ್ರೈಸ್ ಬ್ಯಾಂಡ್ ಸೆಟ್ ಆದರೆ ಪ್ರೀಮಿಯಂ ಸ್ಟ್ರಾಂಗ್ ಆಗುತ್ತೆ. ಒಂದು ಹೈಯರ್ ಪ್ರೈಸ್ ಬ್ಯಾಂಡನ್ನು ಕಂಪನಿ ಏನಾದರೂ ಸೆಟ್ ಮಾಡಿದ್ರೆ ಪ್ರೀಮಿಯಮ್ಸ್ ಫಾಲ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ರೈಸ್ ಬ್ಯಾಂಡ್ ಸೆಟ್ ಆದಮೇಲೆ ಡೀಟೇಲ್ IPO ರಿವ್ಯೂ ವಿಡಿಯೋನ ಮಾಡ್ತೀನಿ, ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೆ US ವೆನೆನ್ಸುವೆಲಾ ಮೇಲೆ ಅಟ್ಯಾಕ್ ಮಾಡಿರುವಂಥ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಈ ಒಂದು ಕಾನ್ಫ್ಲಿಕ್ಟ್ ತುಂಬ ದಿನಗಳಿಂದ ನಡೀತಿದೆ, ಆದ್ದರಿಂದ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಮಾರ್ಕೆಟ್ನಲ್ಲಿ ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ನ್ಯೂಸ್ ಬೇಸಿಸ್ ಮೇಲೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಪ್ಯಾನಿಕ್ ಆಗಿ ಒಳ್ಳೊಳ್ಳೆ ಶೇರ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಗೇನ್ಸ್ ಇದ್ದೇ ಇರುತ್ತೆ. ಈ ಒಂದು ವಾರ್ ರೀತಿಯ ಸಿಚುವೇಶನ್ಸ್ಗಳು, ಇನ್ಫ್ಲೇಷನ್ನ ನ್ಯೂಸ್ಗಳು ಈಗ ಕಾಮನ್ ಆಗೋಗಿದೆ. ಅದಕ್ಕೆ ಮಾರ್ಕೆಟ್ ಮೇ ಬಿ ಹೆಚ್ಚಾಗಿ ರಿಯಾಕ್ಷನನ್ನು ಕೊಡೋದಿಲ್ಲ. ಅದರಿಂದ ಸ್ವಲ್ಪ ವೀಕ್ನೆಸ್ ಇದ್ರೂ ಕೂಡ ಒಳ್ಳೊಳ್ಳೆ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.